टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರಾಜ್ಯದ ಜನರ ನಿದ್ರೆಗೆಡಿಸಿದೆ ಹೃದಯಾಘಾತ ಪ್ರಕರಣಗಳು. ಈಗಾಗಲೇ ರಾಜ್ಯದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ತಾ ಇರುವವರ ಸಂಖ್ಯೆ ಹೆಚ್ಚಾಗಿದ್ದು, ಈ ಕುರಿತು ಸರ್ಕಾರಕ್ಕೆ ವರದಿ ಸಲ್ಲಿಕೆಯನ್ನ ಮಾಡಲಾಗುತ್ತೆ ಇವತ್ತು ಅಥವಾ ನಾಳೆ. ಹೃದಯಾಘಾತದ ಅಂತಿಮ ವರದಿಗೆ ತಜ್ಞರ ಸಲಹೆ, ನ್ಯೂರಲಾಜಿಕಲ್ ಸಮಸ್ಯೆಯ ಬಗ್ಗೆ ಅಧ್ಯಯನ ಬಾಕಿ ಹಿನ್ನೆಲೆಯಲ್ಲಿ ವರದಿಗೆ ಮತ್ತೊಮ್ಮೆ ಸಲಹೆಯನ್ನ ನಿಮಾನ್ಸ್ ತಜ್ಞರು ಕೊಟ್ಟಿದ್ದಾರೆ. ಹಾಗಾಗಿ ವರದಿ ಸಲ್ಲಿಕೆ ಮುಂದೂಡಿಕೆಯಾಗಿದೆ, ಅಧ್ಯಯನ ಬಾಕಿ ಇರುವುದರಿಂದ. ತಜ್ಞರಿಂದ ಹೊಸ ಅಂಶಗಳ ಸಲಹೆಗೆ ಮುಂದಾಗಿರುವ ಸಮಿತಿ, ಹೀಗಾಗಿ ಸಮಿತಿಯಿಂದ ಅಂತಿಮ ವರದಿ ಸಲ್ಲಿಕೆ ವಿಳಂಬ ಆಗಬಹುದು. ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಆತಂಕ ಮನೆ ಮಾಡಿದೆ. ಕೋವಿಡ್ ಲಸಿಕೆ ಕಾರಣ ಇರಬಹುದು ಅನ್ನೋ ಚರ್ಚೆ ಆಗ್ತಾ ಇತ್ತು. ಆದರೆ ಲಸಿಕೆ ಕಾರಣ ಅಲ್ಲ, ಕೋವಿಡ್ ವೈರಸ್ ಕಾರಣ. ಯಾರಿಗೆಲ್ಲ ಕೋವಿಡ್ ಬಂದಿತ್ತೋ ಅವರ ಹೃದಯಕ್ಕೆ ಸಮಸ್ಯೆ ಆಗ್ತಾ ಇದೆ, ಹೃದಯದ ಕಾರ್ಯಕ್ಷಮತೆ ಕಡಿಮೆ ಆಗ್ತಿದೆ. ಕೋವಿಡ್ ಬಂದ 3 ವರ್ಷಗಳ ಬಳಿಕ ಹೃದಯ ಸಂಬಂಧಿತ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಅದರಲ್ಲೂ ನಿದ್ರಾಹೀನತೆ, ಸುಸ್ತು, ಉಸಿರಾಟದ ಸಮಸ್ಯೆ, ಅತಿಯಾದಂತಹ ಬೊಜ್ಜು, ಇದು ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಲಹೆ ಸೂಚನೆಗಳು. ಹಾಗೆಯೇ ಸರ್ಕಾರದಿಂದ ಏನು ಸಲಹೆ ಸೂಚನೆಗಳು, ತಜ್ಞರಿಂದ ಏನು ಸಲಹೆ ಸೂಚನೆಗಳನ್ನು ಬಂದಿದೆಯೋ ಅದನ್ನು ಆಧರಿಸಿ ವರದಿಯನ್ನು ತಯಾರು ಮಾಡಬೇಕಾಗುತ್ತೆ. ಇನ್ನೂ ಕೂಡ ಒಂದಷ್ಟು ವಿಷಯಗಳಲ್ಲಿ ಅಧ್ಯಯನ ಬಾಕಿ ಇರುವುದರಿಂದ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಮಾಡಬೇಕಾದಂತಹ ವರದಿಯ ವಿಚಾರದಲ್ಲಿ ವಿಳಂಬ ಆಗುತ್ತೆ ಅನ್ನೋ ಮಾಹಿತಿಯೂ ಕೂಡ ಲಭ್ಯವಾಗಿದೆ. ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಏನು ಕಾರಣ ಅನ್ನೋದರ ನಿಖರತೆಯ ನಿರೀಕ್ಷೆಯಲ್ಲಿ ಎಲ್ಲರೂ ಕೂಡ ಇದ್ದಾರೆ ರಾಜ್ಯದ ಜನತೆ. ಅದರಲ್ಲೂ ಹಾಸನ, ಬೆಳಗಾವಿ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರತಿನಿತ್ಯ ಹೃದಯಾಘಾತದಿಂದ ಸಾವನ್ನಪ್ತಾ ಇರುವವರ ಬಗ್ಗೆ ವರದಿ ಆಗ್ತಾ ಇದೆ. ಈ ವರದಿ ಆಗ್ತಾ ಇರೋದ್ರಿಂದ ಈಗ ಈ ಅಧ್ಯಯನದ ವರದಿ ಇದೆಯಲ್ಲ, ಇದು ಕೂಡ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಕಾರಣವನ್ನು ಪತ್ತೆ ಹಚ್ಚೋ ನಿಟ್ಟಿನಲ್ಲಿ.